ಏನಿಲ್ಲ, ಇವತ್ತು ಗುರುವಾರ ರಾಘವೇಂದ್ರ ಅವರು ಯಾವಾಗಲೂ ಗುರುವಾರ ಆಯ್ಕೆ ಮಾಡ್ಕೊಂಡು ಒಂದು ನಾಮಿನೇಷನ್ ಫೈಲ್ ಮಾಡ್ತಾರೆ. ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಇವತ್ತು ಹಿರಿಯರೆಲ್ಲ ಮಾಡಿಸ್ತಾ ಇದ್ದಾರೆ. ನಮ್ಮ ತಂದೆಯವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮಾಡ್ತಾ ಇರೋದು. ನನ್ನ ತಮ್ಮ ರಾಘವೇಂದ್ರ ಇಷ್ಟೊಂದು ಬೆಳೆದ್ಬಿಟ್ಟಿದಾರ ಅಂತ ಅನ್ನಿಸ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ. ಖಂಡಿತವಾಗಿ ಅವ್ರು ಮಾಡಿರೋಂಥ ಅದ್ಭುತವಾದ ಕೆಲಸಗಳು, ಅವರ ಕಳ್ಕಳಿ. ನಮ್ಮ ತಂದೆ ಹಾಗೇನೆ 24 ಗಂಟೆ ಅವರು ಕೆಲಸ ಮಾಡಿದಂಥ ರಾಘವೇಂದ್ರ ಅವ್ರ ಕೈಯನ್ನು ಎಲ್ಲರೂ ಬಲಪಡಿಸ್ತಾರೆ ಅಂತ ನಾನು ಅನ್ಕೊಂಡು, ಇದ್ರ ಮೂಲಕ ದೇಶದ ವ್ಯವಸ್ಥೆ ಚೆನ್ನಾಗಾಗಲೇಬೇಕು. ಮೋದಿಯವರು ನಮ್ಮ ಕೇಂದ್ರದಲ್ಲಿದ್ದರೆ ಎಲ್ಲ ಇಡೀ ದೇಶ ಸಂಪನ್ನವಾಗಿರುತ್ತೆ. ಹಾಗಾಗಿ ಖಂಡಿತವಾಗಿ ರಾಘವೇಂದ್ರರಿಗೆ ಒಳ್ಳೆ ಯಶಸ್ಸಿದೆ ಅಂತಲೇ ನಾವು ಅನ್ಕೊಳ್ಳೋದು. ಹೌದು, ಚಾನ್ಸಸ್ ಪ್ರಶ್ನೆನಿಲ್ಲ. ಅವ್ರು ಗೆದ್ದೇ ಗೆಲ್ತಾರೆ, ಒಳ್ಳೆ ಅಂತರದಿಂದ ಗೆಲ್ತಾರೆ. ಅಭಿವೃದ್ಧಿ ಅವಳು ಕೈ ಹಿಡ್ದೇ ಹಿಡಿಯುತ್ತೆ. ಖಂಡಿತವಾಗಿ ಗೆಲ್ತಾರೆ, ಅನುಮಾನವೇ ಇಲ್ಲ. ಜನರಲ್ಲಿ ಕಾರ್ಯಕರ್ತರಲ್ಲಿರೋ ಸಂಭ್ರಮವೇ ಎಲೆಕ್ಷನ್ ಮಾಡುವಂಥದ್ದು. ಖಂಡಿತವಾಗಿ ಬಹಳಷ್ಟು ಆ ಸಂಭ್ರಮದಲ್ಲಿ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಯಡಿಯೂರಪ್ಪನವ್ರು ಬರ್ತಾರೆ. ವಿಜೇಂದ್ರ ಅವರು ದೊಡ್ಡಬಳ್ಳಾಪುರದಲ್ಲಿದ್ದರು. ಅವರು ರಾಜ್ಯಾಧ್ಯಕ್ಷ ಆಗೋದ್ರಿಂದ ಇವತ್ತು ಬರೋಕ್ಕಾಗದೇ ಇದ್ರೂ ಕೂಡ ಇಡೀ ರಾಜ್ಯದ ಕೆಲಸ ಅವರು ನಿರ್ವಹಿಸ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಥ್ಯಾಂಕ್ ಯು. ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಪ್ರೊಸೆಷನ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಮ್ಮ ಎಲ್ಲ ಜನತಾದಳದ ಪ್ರಮುಖರು ಕೂಡ ಇರೋದ್ರಿಂದ ಇನ್ನೂ ಹೆಚ್ಚಿನ ಸಂಭ್ರಮ ಕೊಟ್ಟಿದೆ. ಆನೆ ಬಲ ಬಂದಂತಾಗಿದೆ ಅಂತ. ಥ್ಯಾಂಕ್ ಯು. ಏನಿಲ್ಲ, ಇವತ್ತು ಗುರುವಾರ ರಾಘವೇಂದ್ರ ಅವರು ಯಾವಾಗಲೂ ಗುರುವಾರ ಆಯ್ಕೆ ಮಾಡ್ಕೊಂಡು ಒಂದು ನಾಮಿನೇಷನ್ ಫೈಲ್ ಮಾಡ್ತಾರೆ. ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಇವತ್ತು ಹಿರಿಯರೆಲ್ಲ ಮಾಡಿಸ್ತಾ ಇದ್ದಾರೆ. ನಮ್ಮ ತಂದೆಯವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮಾಡ್ತಾ ಇರೋದು. ನನ್ನ ತಮ್ಮ ರಾಘವೇಂದ್ರ ಇಷ್ಟೊಂದು ಬೆಳೆದ್ಬಿಟ್ಟಿದಾರ ಅಂತ ಅನ್ನಿಸ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ. ಖಂಡಿತವಾಗಿ ಅವ್ರು ಮಾಡಿರೋಂಥ ಅದ್ಭುತವಾದ ಕೆಲಸಗಳು, ಅವರ ಕಳ್ಕಳಿ. ನಮ್ಮ ತಂದೆ ಹಾಗೇನೆ 24 ಗಂಟೆ ಅವರು ಕೆಲಸ ಮಾಡಿದಂಥ ರಾಘವೇಂದ್ರ ಅವ್ರ ಕೈಯನ್ನು ಎಲ್ಲರೂ ಬಲಪಡಿಸ್ತಾರೆ ಅಂತ ನಾನು ಅನ್ಕೊಂಡು, ಇದ್ರ ಮೂಲಕ ದೇಶದ ವ್ಯವಸ್ಥೆ ಚೆನ್ನಾಗಾಗಲೇಬೇಕು. ಮೋದಿಯವರು ನಮ್ಮ ಕೇಂದ್ರದಲ್ಲಿದ್ದರೆ ಎಲ್ಲ ಇಡೀ ದೇಶ ಸಂಪನ್ನವಾಗಿರುತ್ತೆ. ಹಾಗಾಗಿ ಖಂಡಿತವಾಗಿ ರಾಘವೇಂದ್ರರಿಗೆ ಒಳ್ಳೆ ಯಶಸ್ಸಿದೆ ಅಂತಲೇ ನಾವು ಅನ್ಕೊಳ್ಳೋದು. ಹೌದು, ಚಾನ್ಸಸ್ ಪ್ರಶ್ನೆನಿಲ್ಲ. ಅವ್ರು ಗೆದ್ದೇ ಗೆಲ್ತಾರೆ, ಒಳ್ಳೆ ಅಂತರದಿಂದ ಗೆಲ್ತಾರೆ. ಅಭಿವೃದ್ಧಿ ಅವಳು ಕೈ ಹಿಡ್ದೇ ಹಿಡಿಯುತ್ತೆ. ಖಂಡಿತವಾಗಿ ಗೆಲ್ತಾರೆ, ಅನುಮಾನವೇ ಇಲ್ಲ. ಜನರಲ್ಲಿ ಕಾರ್ಯಕರ್ತರಲ್ಲಿರೋ ಸಂಭ್ರಮವೇ ಎಲೆಕ್ಷನ್ ಮಾಡುವಂಥದ್ದು. ಖಂಡಿತವಾಗಿ ಬಹಳಷ್ಟು ಆ ಸಂಭ್ರಮದಲ್ಲಿ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಯಡಿಯೂರಪ್ಪನವ್ರು ಬರ್ತಾರೆ. ವಿಜೇಂದ್ರ ಅವರು ದೊಡ್ಡಬಳ್ಳಾಪುರದಲ್ಲಿದ್ದರು. ಅವರು ರಾಜ್ಯಾಧ್ಯಕ್ಷ ಆಗೋದ್ರಿಂದ ಇವತ್ತು ಬರೋಕ್ಕಾಗದೇ ಇದ್ರೂ ಕೂಡ ಇಡೀ ರಾಜ್ಯದ ಕೆಲಸ ಅವರು ನಿರ್ವಹಿಸ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಥ್ಯಾಂಕ್ ಯು. ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಪ್ರೊಸೆಷನ್ನು. ನಮ್ಮ ಎಲ್ಲ ಜನತಾದಳದ ಪ್ರಮುಖರು ಕೂಡ ಇರೋದ್ರಿಂದ ಇನ್ನೂ ಹೆಚ್ಚಿನ ಸಂಭ್ರಮ ಕೊಟ್ಟಿದೆ. ಆನೆ ಬಲ ಬಂದಂತಾಗಿದೆ ಅಂತ. ಥ್ಯಾಂಕ್ ಯು.